ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆಗಳಾಗ್ತದೆ. ಈ ಸರಿಯಾದ ರೀತಿಯಲ್ಲಿ ಆಗ್ತಿದೆ ಅನ್ಸುತ್ತಾ ಅಥವಾ ಏನಾದರೂ ಬೇರೆ? ಈಗ ಒಳ ಮೀಸಲಾತಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬಾ ಬದ್ಧತೆಯಿಂದ ಒಂದು ಸದಸ್ಯ ಆಯೋಗದ ವರದಿ ಇರಬಹುದು, 2011 ಜನಗಣತಿಯ ವರದಿ ಇರಬಹುದು, ಅಥವಾ ಬಿಜೆಪಿಯವರ ಅವಧಿಯಲ್ಲಿ ಮಾಧುಸ್ವಾಮಿ ಕೊಟ್ಟಿರ್ತಕ್ಕಂಥ ವರದಿ ಇರಬಹುದು. ಇವನ್ನೆಲ್ಲವನ್ನು ಕ್ರೋಢೀಕರಿಸಿ ಇವರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ರಿ ಅಂತಂದೇಳಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ನೇತೃತ್ವದಲ್ಲಿ ಮೇ 5ನೇ ತಾರೀಕಿನಿಂದ ಈಗ ಈ ತಿಂಗಳು 30ರವರೆಗೂ ಸಮಯ ಕೊಟ್ಟು ಸಮೀಕ್ಷೆ ನಡೀತಿದೆ ಇಡೀ ರಾಜ್ಯದಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ಗಾಗಿ. ಅದರಿಂದ ಈ ಮೀಸಲಾತಿ ಏನು ಹಂಚಿಕೆ ಇದೆಯಲ್ಲ, ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಈ ಮಾದಿಗ ಸಮುದಾಯಕ್ಕೆ ನ್ಯಾಯವಾಗಿ ದೊರಕಬೇಕಾಗಿರ್ತಕ್ಕಂತಹ ಹಂಚಿಕೆ ಆಗಬೇಕು. ಮೇಲಾಗಿ ನಾವು ಕಳೆದ 30-35 ವರ್ಷಗಳಿಂದ ನಮಗೆ ಇರತಕ್ಕಂತ ಮೀಸಲಾತಿಯಲ್ಲಿ ನಮಗೆ ನಮ್ಮ ಪಾಲು ನಮಗೆ ನ್ಯಾಯವಾಗಿ ದೊರೆತಿಲ್ಲ ಅಂತಂದೇಳಿ ನಾವು ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ವಿ. ಅದೃಷ್ಟವಶಾತ್ ಯಾರಿಗೂ ಕೂಡ ಈ ಒಳ ಮೀಸಲಾತಿ ಮಾಡುವಂತ ಅಧಿಕಾರ ಇರಲಿಲ್ಲ. ನಾವು ಕೇಳ್ತಾ ಇದ್ವಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡ್ರಿ ಅಂತೇಳಿ. ಕೊನೆಗೆ ನಾವೆಲ್ಲ ನ್ಯಾಯಾಲಯದ ಮೂಲಕ ಹೋರಾಟವನ್ನ ಮಾಡಿ ಸಮರ್ಥವಾಗಿ ಅಲ್ಲಿ ವಾದವನ್ನ ಮಂಡಿಸಿ ಏನೋ ನಮಗೆ ಅದೃಷ್ಟವಶಾತ್ ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೇಳಿತು, ಒಳ ಮೀಸಲಾತಿಯನ್ನ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ, ಮಾಡಬಹುದು ಅಂತಕ್ಕಂತ ಆಜ್ಞೆ ಬಂದಿದ್ರಿಂದ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾವು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತಾನೆ ಇದ್ದೇವೆ. ಈಗ ಅಂತಿಮವಾಗಿ 30ನೇ ತಾರೀಕಿನೊಳಗಾಗಿ ಒಳ ಮೀಸಲಾತಿ ಹಂಚಿಕೆಗಾಗಿ ನಡೀತಕ್ಕಂತ ಸಮೀಕ್ಷೆ ಮುಗಿಬೇಕು. ಈ ತಿಂಗಳು 30ನೇ ತಾರೀಕಿಗೆ ಮುಗಿದಾದ್ಮೇಲೆ ಜುಲೈ 10ನೇ ತಾರೀಕಿನೊಳಗಾಗಿನೇ ಸರ್ಕಾರಕ್ಕೆ ವರದಿಯನ್ನ ನ್ಯಾಯಮೂರ್ತಿಗಳು ಕೊಡಬೇಕು. ಸರ್ಕಾರ ಇದು ಅವರೊಂದು 10 ದಿನ ತಗೊಂಡು ಜುಲೈ 20ನೇ ತಾರೀಕಿನೊಳಗಾಗಿ ಒಳ ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಶ್ರೀಮತಿ ಸಿದ್ದರಾಮಯ್ಯನವರು ಮುಂದಾಗಬೇಕು ಅನ್ನೋದು ನಮ್ಮ ಮನವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.